ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ಭಿವಂಡಿಯಲ್ಲಿ ನಡೆದಂಥ ಆಗ್ರಿ ಮಹೋತ್ಸವ ಎನ್ನುವಂಥ ಒಂದು ಪ್ರೋಗ್ರಾಮ್ಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ. ನಾನು ಕೂಡ ಫಸ್ಟ್ ಟೈಮ್ ಹೋಗೋದು ಈ ಮಹೋತ್ಸವಕ್ಕೆ. ತುಂಬಾ ಚೆನ್ನಾಗಿದೆ ನೋಡಲಿಕ್ಕೆ. ಮಕ್ಕಳಿಗಂತೂ ಈ ಥರ ನೋಡಲಿಕ್ಕೆ ತುಂಬ ಅಪರೂಪ ಸಿಗುವಂಥದ್ದು. ಇದು ಎಂಟ್ರೆನ್ಸಿನ ಫೋಟೋ ತೆಗೆದದ್ದು ನಾನು. ನೋಡಿ, ನಾವಿವಾಗ ಒಳಗಡೆ ಹೋಗ್ತಾ ಇದ್ದೀವಿ. ನೋಡಿ ಎಂಟ್ರೆನ್ಸ್ ಎಷ್ಟು ಚೆನ್ನಾಗಿದೆ ಅಂತೇಳಿ. ಆನಂತರ ಸ್ವಾಗತ ಮಾಡಲಿಕ್ಕೆ ಇಲ್ಲಿ 6 ಮಂದಿ ನಿಂತಿದ್ದಾರೆ. ಆಗ್ರಿ ಮಹೋತ್ಸವ ಅಂದರೆ ಇಲ್ಲಿ ಬಾಂಬೆಯಲ್ಲಿ ಆಗ್ರಿ ಅನ್ನುವಂಥ ಕಾಸ್ಟಿನವರು ಈ ಒಂದು ಮಹೋತ್ಸವವನ್ನು ಅರೇಂಜ್ ಮಾಡ್ತಾರೆ, ಆಗ್ರಿ ಅಂತೇಳಿ. ಆಗ್ರಿ ಅನ್ನೋದೊಂದು ಕಾಸ್ಟಿನ ಹೆಸರು. ಇದು 5 ದಿನಗಳ ಕಾಲ ಇರುತ್ತೆ. ತುಂಬಾ ಚೆನ್ನಾಗಿದೆ ನೋಡಲಿಕ್ಕೆ. ನೋಡಿ, ಇಲ್ಲಿ ನೋಡಿ ಕೋಟೆ ಥರ ಮಾಡಿದ್ದಾರೆ, ಮಣ್ಣಿನ ದಿಬ್ಬವನ್ನು ಸೇರಿಸಿ. ಅಲ್ಲಿ ಬರೆದಿದ್ದಾರೆ ಗುಮ್ಮತಾರ ಕಿಲ್ಲಾ ಅಂತೇಳಿ. ಕಿಲ್ಲಾ ಅಂದರೆ ಕೋಟೆ, ಅಂದರೆ ಶಿವಾಜಿ ಕಾಲದಲ್ಲಿ ಯಾವ ರೀತಿ ಒಂದು ಕೋಟೆ ಎಲ್ಲ ಇತ್ತು. ಅಲ್ಲಿ ಕೆಳಗಡೆ ನಾನು ತೋರಿಸಿದ್ದೇನಲ್ಲ ಝೂಮ್ ಮಾಡಿ, ಅದು ಕೆಳಗಡೆ ಅವರ ಒಂದು ಕೋಟೆಯ ಕೆಳಗಡೆ ಒಂದು ಗಾವು ಆಗಿರ್ಬೋದು. ಇಲ್ಲಿ ಬರೆದಿದ್ದಾರೆ ಗಾವು ಅಂತೇಳಿ. ಅಲ್ಲಿ ಮೂಲೆಯಲ್ಲಿ ಒಂದು ದೇವಸ್ಥಾನದ ಥರ ಮಾಡಿದ್ದಾರೆ, ಆ ಥರ. ಆನಂತರ ಇಲ್ಲಿ ಒಂದು ಸ್ಟ್ಯಾಚು ಶಿವಾಜಿದ್ದು. ನಾನು ಫಸ್ಟ್ ಟೈಮ್ ಹೋಗಿದ್ದು ಈ ಆಗ್ರಿ ಮಹೋತ್ಸವಕ್ಕೆ. ತುಂಬ ಜನರು ಹೇಳ್ತಾರೆ ತುಂಬಾ ಚೆನ್ನಾಗಿದೆ ಈ ಒಂದು ಮಹೋತ್ಸವ ಅಂತೇಳಿ. ಆನಂತರ ಇಲ್ಲಿ ಕೋಟೆ ಥರ ಮಾಡ್ತಾರೆ, ಮೇಲೆ ಒಂದು ದೇವಸ್ಥಾನ ಥರ ಇದೆ. ಅಲ್ಲಿ ಎಲ್ಲ ಹೋಗಿ, ಅಂದರೆ ಒಂದು ಶಿವಾಜಿ ಕಾಲದಲ್ಲಿ ಯಾವ ರೀತಿ ಕೋಟೆ ಇತ್ತು ಅದನ್ನು ಒಂದು ಪ್ರಸ್ತುತಪಡಿಸುವಂಥ ಒಂದು ಸಣ್ಣ ಒಂದು ಕಿರು ಪ್ರದರ್ಶನ ಥರ ಇರುತ್ತೆ 5 ದಿನಗಳ ಕಾಲ. ಇಲ್ಲೆಲ್ಲ ಫೋಟೋಶೂಟ್ ಎಲ್ಲ ಮಾಡ್ತಾಯಿದ್ರು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಇಲ್ಲಿ ನೋಡಿ ಒಬ್ಬರು ಡೋಲು ಇದು ಮಾಡ್ತಾ ಇದ್ದಾರೆ. ಇದೇನಪ್ಪ ಅಂದರೆ ಆಗ್ರಿಗಳು ಮೊದಲು ಯಾವ ರೀತಿ ಜನಜೀವನವನ್ನು ನಡೆಸ್ತಿದ್ರು ಅಂತೇಳಿ. ಅಂದರೆ ಇಲ್ಲಿ ಇದು ಬುಟ್ಟಿಯನ್ನು ಅಥವಾ ಮಡಿಕೆಯನ್ನು ಮಾಡಿ ಒಂದು ವಸ್ತು ಪ್ರದರ್ಶನದ ಥರ ಇಟ್ಟಿದ್ದಾರೆ ಜನರಿಗೆ ನೋಡಲಿಕ್ಕೆ. ಆನಂತರ ಒಂದು ಪೂಜೆ ಥರ ಮಾಡಿದೆ. ಅಲ್ಲಿ ನೋಡಿ, ಅದು ಮರಾಠಿಯಲ್ಲಿ ಬರೆದಿದ್ದಾರೆ. ಅಂದರೆ ಪಾಟೀಲರು, ಮೊದಲು ಪಾಟೀಲ್ ಅನ್ನುವಂಥದ್ದು ಸರ್ನೇಮ್ ಇಲ್ಲಿ ಕೂಡ ಪಾಟೀಲ್. ಅವರ ಮನೆ ಹೇಗಿತ್ತು ಹಿಂದಿನ ಕಾಲದಲ್ಲಿ, ಪಾಟೀಲರು ವಾಸಿಸುವಂಥ ಮನೆ. ಅಂದರೆ ರಂಗೋಲಿ, ಆನಂತರ ನೀವು ನೋಡ್ಬೋದು ಮಣ್ಣಿನ ಅಂಗಳ, ಅದಕ್ಕೆ ಸೆಗಣಿ ಸಾರಿಸಿದ್ದಾರೆ. ಆ ಮನೆಯ ಹತ್ತಿರ 2 ಎತ್ತುಗಳು. ಆ ಒಂದು ಹಳ್ಳಿಯ ಜೀವನವನ್ನು ಇಲ್ಲಿ ತೋರಿಸ್ತಾರೆ. ಆನಂತರ ಮನೆಯ ಮುಂದೆ ಒಂದು ದೊಡ್ಡದಾದಂಥ ತುಳಸಿ ಕಟ್ಟೆ. ಆನಂತರ ಮನೆಯಲ್ಲಿದ್ದಂಥ ಮಹಿಳೆಯರು ಯಾವೆಲ್ಲ ರೀತಿಯಲ್ಲಿ ಕೆಲಸ ಮಾಡ್ತಿದ್ರು ಅಂತೇಳಿ. ಆಗಿನ ಕಾಲದ ಮಿಷಿನ್ಗಳೆಲ್ಲ ಇರಲಿಲ್ಲ. ಭತ್ತ ಕುಟ್ಟೋದಾಗಿರ್ಬೋದು ಅಥವಾ ನಾವು ಮಸಾಲೆಯನ್ನು ರುಬ್ಬೋದಾಗಿರ್ಬೋದು. ನೀವು ನೋಡ್ಬೋದು ಇಲ್ಲಿ ಹಪ್ಪಳ ಎಲ್ಲ ಮಾಡಿಟ್ಟಿದ್ದಾರೆ. ಆನಂತರ ಮನೆಯಲ್ಲಿದ್ದಂಥ ಮಕ್ಕಳು, ಆನಂತರ ಇಲ್ಲಿ ನೋಡಿ ಒಂದು ಕೂತ್ಕೊಳ್ಳುವಂಥದ್ದು ಇದೆಲ್ಲ. ಆನಂತರ ಇಲ್ಲಿ ನೋಡಿ ಆಂಗನ್ನೆಲ್ಲ ಬರೆದಿಟ್ಟಿದ್ದಾರೆ, ಅಂದರೆ ನಮಗೆ ನೋಡುವವರಿಗೆ ಗೊತ್ತಾಗಲಿಕ್ಕೆ. ಈ ಎತ್ತಿನ ಗಾಡಿಯನ್ನು ನೀವು ಈಗ ಕಮ್ಮಿ ನೋಡಲಿಕ್ಕೆ ಸಿಗೋದು. ಅಂದರೆ ಎತ್ತು ಇಲ್ಲ, ಗಾಡಿ ಮಾತ್ರ ಇತ್ತು ಅಲ್ಲಿ. ಇದರ ಮುಂದೆ ಗಿಡಗಳನ್ನೆಲ್ಲ ನಟ್ಟಿದ್ದಾರೆ. ಯಾವೆಲ್ಲ ಗಿಡಗಳು ಅಂತೇಳಿ ಫಸ್ಟಿಗೆ ಅಲ್ಲಿ ಬರೆದು ಸಹ ಇಟ್ಟಿದ್ದಾರೆ. ಅಂದರೆ ಭತ್ತದ್ದು. ನೋಡಿ ಇಲ್ಲಿ ಇದು ಕ್ಯಾಬೇಜ್ ಇದೆಯಲ್ಲ, ಕ್ಯಾಬೇಜಿನ ಗಿಡ. ಅದೆಲ್ಲ ಮರಾಠಿಯಲ್ಲಿಯೇ ಬರೆದಿದ್ದಾರೆ, ಗೋಬಿ ಅಂತೇಳಿ.
ಆನಂತರ ಇಲ್ಲಿ ಬರೆದಿದ್ದಾರೆ ಪಾಲಕ್. ಅದರ ಹತ್ತಿರದಲ್ಲಿ ನೀವು ನೋಡಿರ್ಬೋದು ಒಂದು ನೇಗಿಲನ್ನು ಕೂಡ ಇಟ್ಟಿದ್ರು. ಆನಂತರ ಮೂಲಂಗಿಯ ಗಿಡ ಆ ಕಡೆಯಲ್ಲಿರುವಂಥದ್ದು. ಇದೆಲ್ಲ ಮಕ್ಕಳಿಗೆ ನೋಡಲಿಕ್ಕೆ ಕಡಿಮೆ ಸಿಗೋದು ಈ ಗಿಡಗಳೆಲ್ಲ. ಇದು ಕೊತ್ತಂಬರಿ ಸೊಪ್ಪಿನ ಗಿಡ. ಅಲ್ಲಿ ಮೇಥಿ ಇತ್ತು, ಮೇಥಿ ಗಿಡ. ಇದಂತೂ ನನಗೆ ತುಂಬಾ ಖುಷಿ ಆಯಿತು. ಒಂದು ಹಳೆಯ ಕಾಲದ ಜೀವನ ಶೈಲಿಯನ್ನು ಒಂದು ವ್ಯಕ್ತಪಡಿಸುವಂಥದ್ದು, ಪ್ರಸ್ತುತಪಡಿಸುವಂಥದ್ದು. ಅದೇ ಜೋಪಡಿ ಅಂತೇಳಿ ಹೇಳ್ತಾರಲ್ಲ, ಇಲ್ಲಿ ನೋಡಿ ಬರೆದಿದ್ದಾರೆ ಜೋಪಡಿ ಅಂತೇಳಿ. ಆಗ್ರಿಗಳ ಜನಜೀವನ ಹಿಂದೆ ಹೇಗೆ ಇತ್ತು ಅಂತೇಳಿ. ಆನಂತರ ಇದು ಹರಿವೆ ಸೊಪ್ಪು, ಹಿಂದುಗಡೆ ಈರುಳ್ಳಿಯ ಗಿಡ ಇದೆ, ಹಾಗೆಯೇ ಟೊಮೆಟೊ, ಬದನೆ, ಹೂವಿನ ಗಿಡ ಇದೆಲ್ಲವನ್ನು ಅಲ್ಲಿ ನೆಟ್ಟಿದ್ರು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ. ಇಲ್ಲಿ ಒಂದು ಬಾವಿ ಥರ ಇತ್ತು, ನೋಡಲಿಲ್ಲ ನಾನು ಕೂಡ ಒಳಗಡೆ. ಅಂದರೆ ಈಗಿನ ಮಕ್ಕಳು ಇಲ್ಲಿ ನೋಡ್ತಾರೆ ಬಾವಿಯೆಲ್ಲ. ನೋಡಿ, ಪುನಃ ನಾವು ಈ ಕಡೆ ಬಂದರೆ ಜೋಪಡಿ ಅದು ಯಾವ ರೀತಿ ಇದೆ ಅಲ್ಲಿ ಅದರ ಒಳಗಡೆ ವಾಸಿಸಲಿಕ್ಕೆ ಒಂದು 3 ಮಂದಿ ಮಹಿಳೆಯರು ಕೂಡ ಇದ್ದರು, 2 ಇತ್ತು. ಆ ಥರ ಹಟ್ಟು ಮನೆ ಅಂತ ಹೇಳ್ತಾರಲ್ಲ. ಆ ನಂತರ ಈ ಕಬ್ಬಿಣದ ಕೆಲಸ ಮಾಡ್ತಾರಲ್ಲ, ಕತ್ತಿ ಆಗಿರ್ಬೋದು, ಚಾಕು ಆಗಿರ್ಬೋದು, ಕಬ್ಬಿಣದ್ದು, ಅದು ಮೊದಲು ಹೇಗೆ ಮಾಡ್ತಿದ್ದು ಅಂತೇಳಿ ಬೆಂಕಿಯಲ್ಲಿ ಕಬ್ಬಿಣವನ್ನು ಕಾಯಿಸಿ ಮಾಡ್ತಾರಲ್ವ, ಅದು ನೋಡಿ ಅದಕ್ಕೆ ಬೇಕಾದಂಥ ಅದು ಹೇಗೆ ಮಾಡೋದು ಅಂತೇಳಿ ಇಲ್ಲಿ ಮಾಡ್ತಿದ್ರು. ಆನಂತರ ಸೇಲಿಗೆ ಕೂಡ ಇಟ್ಟಿದ್ರು. ಆನಂತರ ಇಲ್ಲಿ ಬುಟ್ಟಿಯನ್ನೆಲ್ಲ ಮಾಡಿ ಇಟ್ಟಿದ್ರು. ನೋಡಿ, ಅದರ ಮೇಲೆ ಪ್ಲಾಸ್ಟಿಕ್ ವಯರನ್ನು ಕೂಡ ಹಾಕಿದ್ದಾರೆ. ಬುಟ್ಟಿ ಇದು ಮಕ್ಕಳಿಗೆ ತುಂಬಾ ಕಡಿಮೆ ನೋಡಲಿಕ್ಕೆ ಸಿಗುವಂಥದ್ದು. ಅದರ ಮುಂದೆ ಮತ್ತೇನಿರಲಿಲ್ಲ. ಮತ್ತೆ ಅದೇ ನಮಗೇನಾದರೂ ಪರ್ಚೇಸ್ ಮಾಡಲಿಕ್ಕಿದ್ರೆ ಇಯರಿಂಗ್ಸ್, ಬಳೆ ಎಲ್ಲ ಇತ್ತು. ಆನಂತರ ಆಗ್ರಿ ಸ್ಟೈಲ್ನಲ್ಲಿ ಅವರು ಮಾಡುವಂಥ ನಾನ್ ವೆಜ್ ರೆಸಿಪಿಗಳೆಲ್ಲ ಇತ್ತು, ಸ್ಟಾಲ್ ಎಲ್ಲ ಇತ್ತು. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಟೋಟಲ್ 1ರಿಂದ 90ರವರೆಗೆ ಸ್ಟಾಲ್ ಇತ್ತು. ಅದರಲ್ಲಿ ಸ್ವಲ್ಪ ನಾನ್ ವೆಜ್ ಐಟಮ್, ವೆಜ್, ಚೈನೀಸ್ ಐಟಮ್, ಆನಂತರ ಈ ಬಳೆ, ಇಯರಿಂಗ್ಸ್ ಎಲ್ಲ, ಜ್ಯುವೆಲರೀಸ್ ಎಲ್ಲ ಸೇಲ್ ಮಾಡ್ತಾರಲ್ಲ ಅವರು. ಇದು ಪಾನ್. ನಾವು ಓದದ್ದು ಜಾನ್ವರಿ 24ನೇ ತಾರೀಕು ರಿಪಬ್ಲಿಕ್ ಡೇ ಇತ್ತಲ್ಲ, ಹಾಗಾಗಿ ಇಲ್ಲೆಲ್ಲ ನಮ್ಮ ಧ್ವಜದ ಬಣ್ಣವನ್ನು ನೀವು ಕಾಣ್ಬೋದು. ವೆರೈಟಿ ಆದಂಥ ಪಾನ್ ಎಲ್ಲ ಇತ್ತು. ಚಾಕ್ಲೇಟ್ ಪಾನ್, ಆನಂತರ ಬೇರೆ ಇತ್ತು ಪಾನಲ್ಲಿ ಕೂಡ. ಅದರ ನೆಕ್ಸ್ಟ್ ಸ್ಟಾಲ್ ಇದ್ದದ್ದು ಉಪ್ಪಿನಕಾಯಿ. ಎಲ್ಲ ವೆರೈಟಿಯ ಉಪ್ಪಿನಕಾಯಿ ಇತ್ತು. ಮ್ಯಾಂಗೋ, ಲೆಮನ್, ಆನಂತರ ಡ್ರೈ ಆಗಿರುವಂಥ ಉಪ್ಪಿನಕಾಯಿ, ಈ ಥರ. ನೆಕ್ಸ್ಟ್ ಚಾಕ್ಲೇಟ್, ಮಿಠಾಯಿಸ್ ಎಲ್ಲ ಇರ್ತದಲ್ಲ, ಅದು. ನಂತರ ಇದೇ ರೀತಿ ಕಂಟಿನ್ಯೂ ಮಾಡಿದರೆ ಎಲ್ಲ ಬಳೆಗಳದ್ದು ಅಥವಾ ನಮ್ಮ ಒಂದು ಬ್ಯೂಟಿ ಪ್ರಾಡಕ್ಟ್ ಏನಿದೆ ಅದರದ್ದೆಲ್ಲ ಸಣ್ಣ ಸ್ಟಾಲನ್ನು ಹಾಕಿದರು. ಬ್ಯಾಗ್ಸ್ ಮಾಡ್ತಾಯಿದ್ರು. ಆನಂತರ ಇಲ್ಲಿ ಮರಾಠಿ ಜನಗಳು ಹಾಕುವಂಥ ಒಂದು ಕರಿಮೇಣಿ ಏನಿದೆ, ಅದು ಸ್ವಲ್ಪ ಬೇರೆ ಟೈಪಲ್ಲಿರುತ್ತೆ, ಅದೆಲ್ಲ ಸೇಲಿಗೆ ಇಟ್ಟಿದ್ರು. ನಾನಿಲ್ಲಿ 90 ಸ್ಟಾಲಿನ ವಿಡಿಯೋವನ್ನು ಮಾಡಲಿಲ್ಲ, ಸ್ವಲ್ಪ ಮಾತ್ರ ಮಾಡಿದ್ದೇನೆ.
ಆನಂತರ ತಿನ್ನಲಿಕ್ಕೆ ಕೂಡ ಇತ್ತು, ಚೈನೀಸ್ ಐಟಮ್ ಆಗಿರ್ಬೋದು, ಬೇರೆ ಬೇರೆ ಇತ್ತು. ಇದೇ ರೀತಿ ಸ್ಟಾಲ್ ಕಂಟಿನ್ಯೂ ಆಗ್ತದೆ ಉದ್ದಕ್ಕೂ. ಆನಂತರ ಮುಂದೆ ಹೋದಾಗೇ ಅದೇ ಇದು ಅಮ್ಯೂಸ್ಮೆಂಟ್ ರೈಡ್ ಇತ್ತು, ಅಂದರೆ ಮಕ್ಕಳಿಗೆ ದೊಡ್ಡ ದೊಡ್ಡ ಜೋಕಾಲಿಗಳೆಲ್ಲ ಇತ್ತು, ಕೂತ್ಕೊಳ್ಳಿಕ್ಕೆ ಟ್ರೈನ್ಸ್ ಆ ಥರ ಎಲ್ಲ ಇತ್ತು. ಇಲ್ಲಿ ನೋಡಿ ಸೀರೆ ಎಲ್ಲ ಮಾಡ್ತಾ ಇದ್ದಾರೆ, ಐಸ್ ಕ್ರೀಮ್ ಗಾಡಿ. ಆನಂತರ ಸ್ಟಾಲ್ ಅಲ್ಲದೆ ನಡುವಲ್ಲಿ ಕೆಲವೊಂದು ಗಾಡಿಗಳಿತ್ತು, ಐಸ್ ಕ್ರೀಮ್ ಗಾಡಿಗಳಾಗಿರ್ಬೋದು ಅಥವಾ ಫ್ರೂಟ್ ಸಲಾಡ್ ಈ ಥರ. ಅದರ ಜೊತೆಗೇ ಸ್ಟೇಜ್ ಫಂಕ್ಷನ್ ಕೂಡ ಆಗ್ತಾಯಿತ್ತು. ನಾನು ಹೇಳಿದೆಲ್ಲ, ನಾವು ಜನವರಿ 26ನೇ ತಾರೀಕು ಹೋದದ್ದು. ಅವತ್ತು ಸಾಧಕರಿಗೆ ಪ್ರಶಸ್ತಿ ಸನ್ಮಾನ ಕೂಡ ಇತ್ತು. ಅಂದರೆ ಆ ಏರಿಯಾದಲ್ಲಿ ಭಿವಂಡಿ ಇದರಲ್ಲಿ ಬರುವಂಥ, ಅಂದರೆ ಸ್ಕೂಲಲ್ಲಿ ಒಳ್ಳೆಯ ಅಂದರೆ ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿಯನ್ನು ಅಲ್ಲಿ ಸ್ಟೇಜ್ ಪ್ರೋಗ್ರಾಮಲ್ಲಿ ಎಲ್ಲರಿಗೆ ಸಹ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟಿದ್ದರು. ಇಲ್ಲಿಂದ ಇದು ಸ್ಟಾರ್ಟ್ ಆಗುತ್ತೆ, ನಮಗೆ ಏನು ತಿನ್ನಲಿಕ್ಕೆ ಬೇಕಾಗಿರುತ್ತೋ ಆ ಸ್ಟಾಲೆಲ್ಲ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ. नागरिक अतिशय उत्कृष्ट अशी कामगिरी करणारे आणि खास करून जी मुलं शाळाबाह्य आहेत त्या शाळाबाह्य विद्यार्थ्यांसाठी काम करणारे शिक्षक. सर्व शिक्षकांनी एकदा पुढे रांगेत यायचे आणि जरा लांब अंतराने राहा, सर्व व्यवस्थित दिसले पाहिजेत. एक हा फार मोठा सन्मान सोहळा आहे या अग्री महोत्सव 2024च्या व्यासपीठावर. आणि तुम्ही सर्व गुणवंत शिक्षक एक समाज मंदिर बनवून मी सर्व समस्त शिक्षक वर्गाकडून आणि या अग्री महोत्सवाकडून शुभेच्छा. धन्यवाद धन्यवाद धन्यवाद. शिक्षकांच्या भिवंडी अग्री महोत्सवाच्या कमिटीच्या वतीने सर्वांच्या आधी गावात सर्वांना विनंती पुढे कार्य करण्यासाठी आपण पुढे संबंध व्हावा. यानंतर मी भिवंडी अग्री महोत्सवाची कमिटी या कमिटीला विनंती करतो की आपण मध्यभागी उभे राहा. आपल्या शुभस्ते पटापट पुढील सत्कार अगदी कमी वेळामध्ये उरकूया. भारत देशाचे कमर्शियल पायलट म्हणून ज्याने आपलं नाव कोरलेलं आहे तेजस सुरेंद्र पाटील पायलट यांना विनंती स्टेजवर यायचं आहे. रोहित गणेश सोरे इंडियन नेव्ही यांना विनंती असेल आपण स्टेजवर यायचे. ಇವಾಗ ನಾವು ಇನ್ನೊಂದು ಸೈಡಿಗೆ ಬಂದೆ. ಇಲ್ಲಿಂದ ನಾನ್ ವೆಜ್ ಇದೆ, ಆಗ್ರಿ ಸ್ಟೈಲಲ್ಲಿ ಮಾಡುವಂಥ ನಾನ್ ವೆಜ್ ರೆಸಿಪಿಗಳನ್ನೆಲ್ಲ ಇಲ್ಲಿ ನೋಡ್ಬೋದು. ನಮಗೆ ಪರ್ಚೇಸ್ ಮಾಡಿ ತಿನ್ನಲಿಕ್ಕೆ ಸಹ ಇದೆ. ನೀವು ನೋಡಿ ಅಲ್ಲಿ ಎಲ್ಲ ಬರೆದಿಟ್ಟಿದ್ದಾರೆ, ಚಿಕನ್ ಗ್ರೀನ್ ಗ್ರೇವಿ, ಆನಂತರ ಇದೆಲ್ಲ ಮರಾಠಿ ಸ್ಟೈಲಲ್ಲಿ ಮಾಡುವಂಥ ರೆಸಿಪಿಗಳು. ಅದರ ರೇಟ್ ಕೂಡ ಹಾಕಿದ್ದಾರೆ.
ನಾನಿಲ್ಲಿ ವಿಡಿಯೋ ಮಾಡಿ ಯೂಟ್ಯೂಬಿಗೆ ಹಾಕ್ತೇನೆ ಅಂತ ಹೇಳಿದ್ದಕ್ಕೆ ಹಾಯ್ ಮಾಡ್ತಿದ್ದಾರೆ. ಇಲ್ಲಿಂದ ನಂತರ ಎಲ್ಲ ಸ್ಟಾಲ್ಗಳು ನಾನ್ ವೆಜ್ ಸ್ಟಾಲ್ ಆಗಿತ್ತು. ಹಾಗೆಯೇ ಈ ನಾನ್ ವೆಜ್ ಪ್ರಿಯರಿಗಂತೂ ಇಲ್ಲಿ ಸಖತ್ತಾದಂಥ ಖಾದ್ಯಗಳು ಸಿಗ್ತಾ ಇತ್ತು. ಮೀನು ಆಗಿರ್ಬೋದು, ಮಟನ್ ಆಗಿರ್ಬೋದು, ಚಿಕನ್ ಆಗಿರ್ಬೋದು ಎಲ್ಲನೂ ಇಲ್ಲಿ ನೋಡಿ ಒಂದೊಂದು ಪ್ಲೇಟ್ ಥರ ಇಟ್ಟಿದ್ದಾರೆ. ಅದರಲ್ಲಿ ಯಾವೆಲ್ಲ ಐಟಮ್ ಬರುತ್ತೆ ಅಂತೇಳಿ ಡಿಸ್ಪ್ಲೇಗೆ ಇಟ್ಟಿದ್ರು. ಹಾಗೆಯೇ ಚಿಕನ್ನಲ್ಲಿ ಎಷ್ಟು ವೆರೈಟಿಯ ಕರಿಗಳಿದೆ ಅಂತೇಳಿ ಇಲ್ಲೆಲ್ಲ ಹಾಕಿ ಇಟ್ಟಿದ್ದಾರೆ. ಚಿಕನ್, ಮಟನ್ ಎಲ್ಲನೂ ಇತ್ತು. ಆನಂತರ ದೊಡ್ಡದಾಗಿ ಬರುತ್ತೆ ಅಲ್ವಾ, ಆ ಸಿಗಡಿ ಕೂಡ ಇತ್ತು, ನೀವು ನೋಡ್ಬೋದು. ಆನಂತರ ದೊಡ್ಡದಾದಂಥ ಈ ಕ್ರ್ಯಾಬ್ ಏಡಿ ಇತ್ತಲ್ಲ, ಅದು ಸಹ ಇತ್ತು. ಇದನ್ನೆಲ್ಲ ನೋಡುವಾಗ ನನಗಂತೂ ಬಾಯಲ್ಲಿ ನೀರು ಬರ್ತಾ ಇತ್ತು. ನೋಡಿ, ಇದು ಅಗ್ರಿ ಮಹಿಳೆಯರೇ ಇದನ್ನೆಲ್ಲ ಸ್ಟಾಲನ್ನು ಮಾಡಿ ಇಲ್ಲಿ ಮಾರಾಟಕ್ಕೆ ಇಡ್ತಾರೆ. ಇದೇ ರೀತಿ ಮುಂದೆ ಇದೇ ಕಂಟಿನ್ಯೂ ಆಗ್ತದೆ ನಾನ್ ವೆಜ್ ಸ್ಟಾಲ್ಗಳು. ನಿಮಗೂ ಕೂಡ ಇದನ್ನು ನೋಡ್ತಾ ಇರುವಾಗ ಬಾಯಲ್ಲಿ ನೀರು ಬರ್ತಾ ಇರ್ಬೋದು. ಒಳ್ಳೆಯ ಪ್ರೋಗ್ರಾಮ್ ಅಂತಲೇ ಹೇಳ್ಬೋದು. ನೋಡಿ, ಪಾಪ್ಲೆಟ್ ಫಿಶ್ ಅಲ್ಲಿ ಮಸಾಲೆ ಎಲ್ಲ ಹಾಕಿಡ್ತಾರೆ. ನಮ್ಗೆ ಯಾವ ಫಿಶ್ ಬೇಕು ಅಂತ ಹೇಳಿದರೆ ನಮ್ಮ ಇದರಲ್ಲಿಯೇ ಫ್ರೈ ಮಾಡಿ ಕೊಡ್ತಾರೆ. ಹಾಗೆ ಖುಷಿಯಾಯಿತು ನನಗೆ ಕೂಡ ಈ ಒಂದು ಮಹೋತ್ಸವಕ್ಕೆ ಹೋಗಿ. ಇಲ್ಲಿ ಕೂಡ ಆಗಿದೆ ನೋಡಿ, ಬೇಜ, ಮಟನ್, ನಂತರ ಲಿವರ್, ಬೊಂಬಿಲ್, ಕೋಂಬ್ಲಿ ಎಲ್ಲ ಹಾಕಿಟ್ಟಿದ್ದಾರೆ. ಅಂದರೆ ಒಂದೊಂದು ಕರಿಯನ್ನು ಮಾಡಿ ಹಾಕಿಟ್ಟಿದ್ದಾರೆ. ಅವರಿಗೆ ಹೆಲ್ಪರಿಗೆ ಕೂಡ ಹಾಗೆಯೇ ಒಂದು 5 ರಿಂದ 6 ಮಂದಿ ಮಹಿಳೆಯರಿರ್ತಾರೆ. ಇಲ್ಲಿ ನೋಡಿ, ಇದೆಲ್ಲ ಮೀನಿನ ಉಪ್ಪಿನಕಾಯಿಗಳು ಪ್ಯಾಕೆಟಲ್ಲಿ ಹಾಕಿಟ್ಟಿದ್ರು. ಕುಡಿಲಿಕ್ಕೆ ಜ್ಯೂಸ್ ಕೂಡ ಇತ್ತು, ಮಾಕ್ಟೇಲ್ ಬಾರ್ ಕೂಡ ಇತ್ತು, ಎಲ್ಲನೂ ಇತ್ತು. ಅದೇ ನಾನು ನೋಡಿ, ಇಲ್ಲಿ ಸ್ವಲ್ಪ ಮಸಾಲೆನೆಲ್ಲ ಹಾಕಿಟ್ಟಿದ್ರು. ನನಗೆ ಅಂದರೆ ಫಿಶ್ಗೆ ಮಸಾಲೆ ಎಲ್ಲ ಹಾಕಿ ಅದನ್ನೊಂದು ಪ್ಯಾಕ್ ಮಾಡಿ ಇಟ್ಟಿದ್ರು. ಹಾಗಾಗಿ ಇಲ್ಲಿಂದ ಮಾತ್ರ ನಾನು ತೆಗೆದದ್ದು. ಮತ್ತು ಎಲ್ಲಿ ಕೂಡ ನಾನು ಟೇಸ್ಟ್ ಏನು ಮಾಡಲಿಲ್ಲ. ಮತ್ತು ರೇಟ್ ಕೂಡ ಹಾಕಿದ್ದಾರೆ, ನೀವು ನೋಡ್ಬೋದು. ನಾವೊಂದು ಬಂಗುಡೆ ಮೀನಿನ ಫ್ರೈಯನ್ನು ತಿಂದ್ವಿ ಅಷ್ಟೇ, ಮತ್ತೇನಿಲ್ಲ. ಅಂದರೆ ಒಂದು ಸೈಡಿನಿಂದ ಬಂದು ಎಲ್ಲ ನೋಡ್ತಾ ಇನ್ನೊಂದು ಸೈಡಿಗೆ ಬಂದ್ವಿ. ಹಾಗೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ. ನೆಲಕ್ಕೆ